ಸೊ ಹಲೋ ಫ್ರೆಂಡ್ಸ್, ಈಗಾಗಲೇ ತುಂಬ ಜನ ಯೂಟ್ಯೂಬರು ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ, ಕಾಪಿರೈಟ್ ಇಶ್ಯೂ. ಸೊ ಏನಪ್ಪ ಈ ಕಾಪಿರೈಟ್ ಇಶ್ಯೂ, ಏನಕ್ಕೆ ಈ ಥರ ಕಾಪಿರೈಟ್ ಇಶ್ಯೂ ಬರ್ತಿದೆ, ಇದರಿಂದ ಏನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ತೊಂದರೆ ಆಗುತ್ತಾ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಲಾಸ್ಟಲ್ಲಿ ಬಂದುಬಿಟ್ಟು ಈ ಕಾಪಿರೈಟ್ ಇಶ್ಯೂನ ನೀವು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಪ್ರೊಸೆಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ವಿಷಯ ಏನಪ್ಪ ಅಂದರೆ, ಈಗಾಗಲೇ ತುಂಬ ಜನ ಯೂಟ್ಯೂಬರು ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ, ಕಾಪಿರೈಟ್ ಇಶ್ಯೂ. ಸೊ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರೋಂಥ ವೀಡಿಯೋಸು, ನಿಮ್ಮದೇ ಆದಂಥ ವೀಡಿಯೋಸ್ಗಳು ಇರ್ತಾವಲ್ಲ, ಅದೇ ಮೇನ್ ರೀಸನ್ ಆಗಿರುತ್ತೆ. ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನೀವು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಬಂದ್ಬಿಟ್ಟು ನಿಮ್ಮದೇ ಆದಂಥ ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಎರಡನೇ ವಿಷಯ ಏನಪ್ಪ ಅಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುವಂಥ ವೀಡಿಯೋಸಲ್ಲಿ ಬಂದುಬಿಟ್ಟು ಯಾವುದೇ ಥರ ಥರ್ಡ್ ಪಾರ್ಟಿ ಆ್ಯಪ್ಸ್ ಆಗಲಿ ಫ್ರೀ ಗೇಮ್ಸ್ ಆಗಲಿ ನೀವು ಪ್ರಮೋಟ್ ಮಾಡೋ ಹಾಗಿಲ್ಲ. ಇನ್ನು ಮೂರನೇದೇನಪ್ಪ ಅಂದರೆ, ನೀವು ನಿಮ್ಮ ವೀಡಿಯೋಸ್ನಲ್ಲಿ ಬಂದುಬಿಟ್ಟು ಯಾವುದೇ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡೋ ಹಾಗಿಲ್ಲ. ಸೊ ನೀವೇನಾದರೂ ಈ 3 ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನಲ್ಲಿ ಹಾಕಿರುವಂಥ ಈ ವಿಡಿಯೋಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಮೇಲ್ ಬರುತ್ತೆ. ಮೇಲಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರುವಂಥ ವೀಡಿಯೋಸಲ್ಲಿ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನ ನೀವು ಫಾಲೋ ಮಾಡಿಲ್ಲ, ಸೊ ಅದಕ್ಕೆ ನಿಮ್ಮ ವೀಡಿಯೋನ ಕಂಪ್ಲೀಟಾಗಿ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಒಂದು ಮೇಲ್ ಇರುತ್ತೆ. ನೀವು ಅದನ್ನು ಕ್ಲೈಮ್ ಕೂಡ ಮಾಡ್ಬೋದು, ನಿಮ್ಮ ಕಂಟೆಂಟ್ ಒರಿಜಿನಲ್ ಆಗಿದ್ದರೆ ಮಾತ್ರ. ಇಲ್ಲ ಅಂದರೆ ಸೊ ಇವಾಗ ಮೇನ್ ಮ್ಯಾಟ್ರು ಏನಪ್ಪ ಅಂದರೆ, ಈ ಥರ ಕಾಪಿರೈಟ್ ಇಶ್ಯೂ ಬರೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತಾ? 100% ಆಗಲ್ಲ. ಸೊ ನೀವೇನಾದರೂ ಬಿಗಿನರ್ಸಾ, ಈ ಥರ ಒಂದು ವಾರ್ನಿಂಗ್ ಇಶ್ಯೂ ಬರುತ್ತೆ. ವಾರ್ನಿಂಗ್ ಇಶ್ಯೂ ಅಂದರೆ ಏನು ಅಂದರೆ, ನೀವು ತುಂಬ ತಪ್ಪುಗಳು ಮಾಡಿರ್ತೀರ, ನಿಮಗೆ ಯಾರಾದರೂ ಫಸ್ಟ್ ಟೈಮ್ ಸಂಸಿರ್ತಾರಲ್ವಾ, ಹಾಗೆ ಯೂಟ್ಯೂಬ್ ಅವರು ಬಂದುಬಿಟ್ಟು ಇದು ನಿಮ್ಮ ಮೊದಲನೇ ತಪ್ಪಾಗಿರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಕ್ಷಮಿಸ್ತಾ ಇದ್ದೀವಿ, ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಅಂತ ಬರುತ್ತೆ. ಅದೇನಾದರೂ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಈ ಥರ ಏನಾದರೂ ರಿಪೀಟ್ ಆಯ್ತು ಅಂದರೆ ನಿಮ್ಮ ಚಾನಲ್ಲು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ಬ್ಯಾನ್ ಆಗುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ನೀವು ಹಾಕುವಂಥ ವೀಡಿಯೋಸಲ್ಲಿ ಬಂದುಬಿಟ್ಟು ಯಾವುದೇ ಥರ ಥರ್ಡ್ ಪಾರ್ಟಿ ಆ್ಯಪ್ಸ್ ಆಗಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಲಿ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಈ ಕಾಪಿರೈಟ್ ಇಶ್ಯೂನ ಹೇಗೆ ಕ್ಲೈಮ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಫೋನ್ನಲ್ಲಿ ಯಾವುದೇ ಥರ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು www.youtubestudio.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡಿ. ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡಿದಾಗ ನಿಮಗೆ ಯೂಟ್ಯೂಬ್ ಸ್ಟುಡಿಯೋದು ಡೆಸ್ಕ್ಟಾಪ್ ಸೈಟ್ ಓಪನ್ ಆಗುತ್ತೆ. ಆ ಡೆಸ್ಕ್ಟಾಪ್ ಸೈಟಲ್ಲಿ ಬಂದುಬಿಟ್ಟು ನಿಮಗೆ ನಿಮ್ಮ ಚಾನಲ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಫಸ್ಟಲ್ಲೇ ಕಾಣಿಸ್ತಾ ಇರ್ಬೋದು ವಾರ್ನಿಂಗ್ ಇಶ್ಯೂ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ, ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಟೇಕ್ ಟ್ರೈನಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟೇಕ್ ಟ್ರೈನಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು 7 ಕ್ವಶನ್ಸ್ ಕೇಳ್ತಾರೆ. ಆ 7 ಕ್ವಶನ್ಸ್ನ ನೀವು ಓದಿ ಕರೆಕ್ಟಾಗಿ ಆನ್ಸರ್ನ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ವಿತಿನ್ 3 ಮಂತ್ಸಲ್ಲಿ ನೀವು ಏನು ಆ ಕಾಪಿರೈಟ್ ಇಶ್ಯೂ ಬಂದಿದೆಯಲ್ಲ, ಅದು ವಾರ್ನಿಂಗ್ ಇಶ್ಯೂ ಕ್ಲೈಮ್ ಆಗುತ್ತೆ. ಸೊ ಫೈನಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.